ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಜೆಟ್ ಅಂದ್ರೇನೆ ನಿರೀಕ್ಷೆ. ಬಜೆಟ್ ಅಂದ್ರೇನೆ ಒಬ್ಬ ಶ್ರೀಸಾಮಾನ್ಯನಿಗೆ, ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಈ ಬಜೆಟ್ನಿಂದ ಏನ್ ಸಿಗುತ್ತೆ ಅನ್ನುವಂಥ ಕುತೂಹಲ ಆ ಶ್ರೀಸಾಮಾನ್ಯನಿಗೆ ಇರುತ್ತೆ. ದೇಶವನ್ನ ಕಟ್ಟುವುದಕ್ಕೆ ಈ ಬಜೆಟ್ನಲ್ಲಿ ಮೀಸಲಿಡುವುದೆಷ್ಟು, ಜೊತೆಗೆ ಹೊಸದಾಗಿ ಅಸೆಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಬಜೆಟ್ ಯಾವ ರೀತಿ ದೇಶಕ್ಕೆ ಕೊಡುಗೆಯನ್ನ ಕೊಡುತ್ತೆ ಅನ್ನುವಂತಹ ಕುತೂಹಲ ದೇಶದ ಜನರಿಗಿದೆ. ಈ ಬಗ್ಗೆ ಸರಳವಾದಂತಹ ವಿಶ್ಲೇಷಣೆಯನ್ನ ಮುಂದಿನ ಕೆಲ ಹೊತ್ತು ಈ ಬಜೆಟ್ ಮುಗಿಯೋ ತನಕ ನಮ್ಮ ಸ್ಟುಡಿಯೋದಲ್ಲಿರುವಂತಹ ವಿಶೇಷ ಅತಿಥಿಗಳು ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಶಿವಶಂಕರ್ ಸರ್ ಅವರಿಂದನೇ ಆರಂಭ ಮಾಡ್ತೀನಿ. ಈ ಬಜೆಟ್ನ ಪ್ರಾಮುಖ್ಯತೆ ನಾವು ಈಗಷ್ಟೇ ರಿಪೋರ್ಟ್ನಲ್ಲಿ ಗಮನಿಸಿದ್ವಿ. ಜಾಗತಿಕವಾಗಿ ಇರುವಂತಹ ಅನಿಶ್ಚಿತತೆ, ಜೊತೆಗೆ ಅಮೆರಿಕಾದಿಂದ ಸುಂಕದ ಬೆದರಿಕೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು, ಇದೆಲ್ಲದರ ಮಧ್ಯೆ ಮಂಡನೆ ಆಗ್ತಾ ಇರುವಂತಹ ಬಜೆಟ್. ಹೀಗಾಗಿ ಈ ಬಜೆಟ್ನ ಪ್ರಾಮುಖ್ಯತೆಯನ್ನ ಯಾವ ತರ ನೋಡ್ತೀರಿ ಅಂತ ಹೇಳಿ ಸರ್. ಈ ಬಜೆಟ್ ಹಲವಾರು ಕಾರಣಗಳಿಗಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಅತ್ಯಂತ ಮಹತ್ವ ಮತ್ತು ಒಂದು ರೀತಿ ಸಿಗ್ನಿಫಿಕೆಂಟ್ ಅಂತ ಅನ್ನಿಸ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ಜಾಗತಿಕ ಸವಾಲುಗಳು, ಇನ್ನೊಂದು ಕಡೆ ಆಂತರಿಕವಾಗಿ ಅಂದರೆ ಇದು ಡೊಮೆಸ್ಟಿಕ್ಕಲ್ಲಿ ಅಂದರೆ ಇಂಟರ್ನಲ್ಲಿ ಸಾಕಷ್ಟು ಸಾಧ್ಯತೆಗಳು, ಅಂದರೆ ಒಂದು ಆಪರ್ಚುನಿಟೀಸ್ ಇರುವಂತಹ ಒಂದು ಸಂದರ್ಭ. ಏನಂತಂದರೆ, ಮೊನ್ನೆ ತಾನೇ ಮಂಡಿಸಲಾದಂತಹ ಎಕನಾಮಿಕ್ ಸರ್ವೆ ಅದು ಏನು ತೋರಿಸ್ತಾ ಇದೆ ಅಂದರೆ, ಎಕನಾಮಿಕ್ ಗ್ರೋತ್, GDP ಗ್ರೋತ್ ನಮ್ಮದು ಏನಂದರೆ 7.2ವರೆಗೂ ಕೂಡ ತೋರಿಸ್ತಾ. ಇಟ್ಸ್ ಎ ವೆರಿ ರೋಬೋಸ್ಟ್ ಮತ್ತು ನಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಅದು. ಅದರ ಜೊತೆಗೆ ಏನಂದರೆ ಜಾಗತಿಕವಾದಂತಹ ಸವಾಲುಗಳು ಏನು, ಅಮೇರಿಕಾದವರು ಏನಂದರೆ ಟ್ರಂಪ್ ಬರ್ತಾ ಇದ್ದ ಹಾಗೆಯೇ ಟ್ಯಾರಿಫ್ ವಾರನ್ನು ಶುರು ಮಾಡಿ ಬ್ಯಾರಿಯರ್ಸನ್ನು ಜಾಸ್ತಿ ಮಾಡಿ ನಮ್ಮ ಅಲ್ಪ ಸ್ವಲ್ಪ ಏನು ರಫ್ತು ಅನ್ನುವಂಥ ಒಂದು ಅವಕಾಶ ಇತ್ತು ಅದಕ್ಕೆ ತಡೆ ಹಾಕದಂತಹ ಒಂದು ಸವಾಲು. ಅದರ ಜೊತೆಗೆ ಇದು ನಮ್ಮ ದೇಶದ ಒಂದು ರೆಸಿಲಿಯನ್ಸನ್ನು ರಿಫ್ಲೆಕ್ಟ್ ಮಾಡೋ ಹಾಗೆ ಯುರೋಪ್ ಯೂನಿಯನ್ ಅಂದರೆ ಇದು ಐರೋಪ್ಯ ಒಕ್ಕೂಟದ ಜೊತೆಗೆ ಮಾಡಿದಂಥ ಮದರ್ ಆಫ್ ಆಲ್ ಏನು ಡೀಲ್ಸ್ ಅನ್ನೋ ಥರದ್ದೊಂದು, ಆಮೇಲೆ ನ್ಯೂಜಿಲೆಂಡ್, ಅಂದರೆ ಈ ಥರದ್ದೊಂದು ತಾಕಲಾಟ ಅನ್ನೋದು ಇದ್ದೇ ಇದೆ. ಅಂದರೆ ನಮ್ಮ ಇದು ಯೂನಿಯನ್ ಗವರ್ನಮೆಂಟಿಗೆ, ಫೈನಾನ್ಸ್ ಮಿನಿಸ್ಟರ್ಗೆ ಇರುವಂತಹ ಒಂದು ಚಾಲೆಂಜ್ಗಳು ವಿಪರೀತ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ರೀತಿ ಧೈರ್ಯವಾಗಿ ದಿಟ್ಟತನದಿಂದ ಎದುರಿಸುವಂತಹ ಒಂದು ಸೂಚನೆಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದು ಅವರು ತಗೊಂಡಂಥ ಇತ್ತೀಚಿನ ದಿನಗಳಲ್ಲಿ ಅವರು ಕೈಗೊಂಡಂತಹ ನಿರ್ಣಯಗಳು ಮತ್ತೊಂದು ರಿಫಾರ್ಮ್ಸ್ ಅಂದರೆ ತಂದಿರುವಂತಹ ಎಕನಾಮಿಕ್ ರಿಫಾರ್ಮ್ಸ್, ಮೊದಲನೇದಾಗಿ ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು ಮತ್ತು ಬ್ಯಾಂಕ್ ರೇಟ್ಸ್. ಫಾರ್ ಎಕ್ಸಾಂಪಲ್, ಮೊದಲನೇದಾಗಿ ಅಂದರೆ ಲಾಸ್ಟ್ ಇಯರ್ ಅಂದರೆ ಕಳೆದ ಬಜೆಟ್ನಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ನಲ್ಲಿ ಸ್ಲ್ಯಾಬ್ಸಲ್ಲಿ ತಂದಂತಹ ಒಂದು ರ್ಯಾಷನಲೈಸೇಷನ್, ಅಂದರೆ ನ್ಯೂ ರೆಜಿಮ್ ಮತ್ತು ಓಲ್ಡ್ ರೆಜಿಮ್ ಅಂತ. ನ್ಯೂ ರೆಜಿಮನ್ನು ಯಾರು ಆರಿಸ್ಕೊಳ್ತಾರೋ ಅವ್ರಿಗೆ ನೀವು 12 ಲಕ್ಷ ವಾರ್ಷಿಕ ಆದಾಯ ಇರೋವರೆಗೂ ನಿಮಗೆ ಏನಂದರೆ ರಿಬೇಟ್ ಇದೆ. ಅದ್ರ ಜೊತೆಗೆ ಏನು ಮಾಡಿದ್ರು, ಇತ್ತೀಚೆಗೆ GST ರ್ಯಾಷನಲೈಸೇಷನ್, ರೇಟ್ ರ್ಯಾಷನಲೈಸೇಷನ್, ಅದು ಬಹಳ ಕಾಲದ ಅಂದರೆ 2017ರಲ್ಲಿ GST ಬಂದಾಗಿದ್ದರಿಂದನೂ ಕೂಡ ಅಂದರೆ ಟ್ಯಾಕ್ಸ್ ರೇಟ್ಸನ್ನು ಕಮ್ಮಿ ಮಾಡಬೇಕು, ರೇಟ್ ರ್ಯಾಷನಲೈಸೇಷನ್ ಮಾಡಬೇಕು ಅನ್ನೋಂಥ ಬಹಳ ಕಾಲದ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್. ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಅದನ್ನು ಕಡಿಮೆ ಮಾಡಿದ್ದಾರೆ. ಅದರ ಜೊತೆಗೆ 3 ಸಾರಿ ಬ್ಯಾಂಕ್ ರೇಟ್ಸನ್ನು ಕಮ್ಮಿ ಮಾಡಿದ್ದಾರೆ. ಇದರಿಂದ ಏನಾಯಿತು, ಈ ಒಟ್ಟಾರೆ ಪರಿಣಾಮ ಜನಗಳ ಜಾಬ್ನಲ್ಲಿ, ಜನಗಳ ಪಾಕೆಟ್ನಲ್ಲೂ ಅಲ್ಪ ಸ್ವಲ್ಪ ಹಣ ಸಿಕ್ಕದ ಹಾಗಾಗಿದೆ. ಇದರಿಂದ ಕನ್ಸಂಪ್ಷನ್ನು ಹೆಚ್ಚಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ. ಅಂದರೆ ಮೇಲ್ನೋಟಕ್ಕೆ ಅಟ್ ದಿ ಫಸ್ಟ್ ಪಾಯಿಂಟು ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಡಿಮೆ ಆಯಿತು, ಅದರಿಂದ ಆದಾಯ ಕಡಿಮೆ ಆಗುತ್ತೆ, GST ರೇಟ್ಸ್ ಕಡಿಮೆ ಆಯಿತು, ಅದರಿಂದ ಆದಾಯ ಕಡಿಮೆ ಆಗುತ್ತೆ. ಆದರೆ ಅದು ತಾತ್ಕಾಲಿಕ. ಆದರೆ ಅದರ ಪರಿಣಾಮ ಲಾಂಗ್ ಟರ್ಮ್ ಏನು ಅಂತಂದರೆ, ಜನಗಳ ಕೈನಲ್ಲಿ ಹಣ ಬರೋದರಿಂದ, ಕನ್ಸಂಪ್ಷನ್ ಹೆಚ್ಚಾಗೋದ್ರಿಂದ, ಡೊಮೆಸ್ಟಿಕ್ ಡಿಮ್ಯಾಂಡ್ ಹೆಚ್ಚಾಗಿ ಈಗ ಗ್ಲೋಬಲ್ ಚಾಲೆಂಜಸ್ ಏನಿದೆ ಅದನ್ನು ಫೇಸ್ ಮಾಡೋದಕ್ಕೆ, ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಸಹಾಯ ಆಗಬಹುದು ಅಂತ. ಅದರ ಜೊತೆಗೆ ಅದನ್ನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ತೊಗೊಂಡೋಗಿ ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಅಂದರೆ ಇದು ಇನ್ನೊಂದಷ್ಟು ಅಂದರೆ 12 ಲಕ್ಷದನ್ನು 13 ಲಕ್ಷ ಇದುವರೆಗೂ ರಿಬೇಟ್ ಕೊಡಬೇಕು ಅನ್ನೋ ಥರದ್ದು ಇದೇ ಅನ್ನೋ ಒಂದು ನಿರೀಕ್ಷೆ ಇದೆ. GST ಇದಂತೂ ಆಯಿತು, GST ರೇಟ್ಸ್ ಎಲ್ಲ GST ಕೌನ್ಸಿಲೇ ಮಾಡಬೇಕು, ಬಜೆಟ್ಗೂ ಅದಕ್ಕೂ ಸಂಬಂಧ ಇರೋದಿಲ್ಲ.
ಜೊತೆಗೆ ಬ್ಯಾಂಕ್ ರೇಟ್ಸನ್ನು RBI ಮಾಡುತ್ತೆ. ಅದ್ರ ಜೊತೆಗೆ ಪ್ರಿಯಾರಿಟಿ ಸೆಕ್ಟರ್ಸ್ ಅಂತ ಇದೆ, ಏನು ಅಗ್ರಿಕಲ್ಚರ್ ಇರಬಹುದು, ಇಂಡಸ್ಟ್ರಿ ಇರಬಹುದು, ಆಮೇಲೆ ಸೋಷಿಯಲ್ ಸೆಕ್ಟರು. ಇದಕ್ಕೆಲ್ಲ ಏನಂತಂದರೆ ಈಗಂದರೆ ಈ ಎಕಾನಮಿ ಬೂಸ್ಟ್ ಆಗೋರಿಗೆ ಜಾಗತಿಕ ಹೆಡ್ವಿಂಡ್ಸ್ ಅಂದರೆ ಗ್ಲೋಬಲ್ ಹೆಡ್ವಿಂಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫೇಸ್ ಮಾಡೋ ಥರ ನಮ್ಮ ಒಂದೇನಂತ ಗ್ರೋತ್ ಹೆಚ್ಚಾಗೋ ಥರ ಮಾಡುವಂಥದ್ದು ಏನಿದೆ. ಈಗ ಫಾರ್ ಎಕ್ಸಾಂಪಲ್ಲು ಫೈನಲಿ ಇದು ಈಗ ಅಂದರೆ ರೂಪಾಯಿ ಮೌಲ್ಯ ಕುಸಿತಾ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಒಂದು ಅವಕಾಶಗಳು ಮತ್ತು ಸವಾಲುಗಳು. ಅವಕಾಶಗಳೇನಿರ್ತವೆ ಅಂದರೆ ರೂಪಾಯಿ ಮೌಲ್ಯ ಕುಸಿತಾ ಇದ್ದಾಗ ನಮ್ಮಿಂದ ರಫ್ತು ಯಾರು ಮಾಡ್ತಾರೋ ಅವ್ರಿಗೆ ಅನುಕೂಲ ಇದೆ, ಅಂದರೆ ಅಡ್ವಾಂಟೇಜ್ ಇದೆ. ಆದರೆ ಆಮದು ಮಾಡ್ಕೊಳ್ಳೋರಿಗೆ ಅದು ಆಮದು ಅಂದರೆ ಇದು ಇಂಪೋರ್ಟ್ ಬಿಲ್ಸ್ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪಾಲಿಸೀಸನ್ನು ಮಾಡಿದ್ರೆ ಏನಾದರೂ ಅಂದರೆ ಇದಕ್ಕೆ ಇದನ್ನು ಗ್ರೋತ್ ಓರಿಯೆಂಟೆಡ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ. ಅದನ್ನು ನಿರ್ಮಲಾ ಸೀತಾರಾಮನ್ ಈ ಬಜೆಟಲ್ಲಿ ಹೇಗೆ ಮಾಡಿ ಒಂದು ಔಟ್ಲೈನ್ ಅನ್ನಂತೂ ಹಾಕೊಟ್ರೆ. ಈಗ ಬೇರೆ ಬೇರೆ ಕ್ಷೇತ್ರಗಳ ನಿರೀಕ್ಷೆಗಳು ಏನು ಅಂತ ಹೇಳಿ ತಿಳ್ಕೊಳ್ಳುವಂತಹ ಸಮಯ. ಆ ನಿರೀಕ್ಷೆಗಳಿಗೆ ಹೋಗೋದಕ್ಕೂ ಮುಂಚೆ ಒಂದು ಸಣ್ಣದಾದಂತಹ ವಿರಾಮದ ನಂತರ ಈ ಬಜೆಟ್ ಬಗೆಗಿನ ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.